ವೀಕ್ಷಕರೇ, ಇವತ್ತಿನ ದಿನ ಮಂಡ್ಯ ನಗರದಲ್ಲಿ ಸಂಜಯ್ ಸರ್ಕಲ್ ನಲ್ಲಿ ಬೆಳಗ್ಗೆ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಏನು ಒಂದು ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಇದು ಕರ್ನಾಟಕ ಸರ್ಕಾರದ ವಿರುದ್ಧ ಮತ್ತು ಕಾವೇರಿ ನೀರು ನಿಯಂತ್ರಣ ಸಮಿತಿ ಹೊರಡಿಸಿರುವಂತಹ ಒಂದು ಆದೇಶದ ವಿರುದ್ಧ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ. ಅವರ ಹತ್ರ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಮತ್ತು ಮುಖಂಡರ ಹತ್ರ ಮಾತಾಡ್ಸೋಣ ಬನ್ನಿ. ಸರ್ ನಮಸ್ತೆ. ಏನು ನಿನ್ನೆ CWD-RC ಏನು ಆದೇಶವನ್ನ ನೀಡಿದೆ, ಮಂಡ್ಯ ಜಿಲ್ಲೆಯ ರೈತರಿಗೆ ಮರಣಶಾಸವ ಆದೇಶ ಆಗಿದೆ. ಅದು ಮಂಡ್ಯ ಜಿಲ್ಲೆ ರೈತರು ಅನ್ನೋ ಜೊತೆಗೆ ಕಾವೇರಿ ಕೊಳ್ಳದ ರೈತರು ಸುಮಾರು 4 ಜಲಾಶಯಗಳು ಏನು ಹೇಮಾವತಿ, ಕಾವೇರಿ, ಆರಂಗಿ ಮತ್ತೆ ಏನು ಕಬಿನಿ, ಈ ಜಲಾಶಯದ ಕಾವೇರಿ ಕೊಳ್ಳದ ರೈತರು ಅಂತಾನೆ ಇರೋದು. ಇಲ್ಲಿಯ ಸಂಪೂರ್ಣ ರೈತರುಗಳಿಗೆ ಮರಣ ಶಾಸನ ಒಂದು ಆದೇಶವನ್ನೇ ಕೊಟ್ಟಿದೆ ಅಂತ ಹೇಳಕ್ಕೆ ಇದ್ ಮಾಡ್ತೀವಿ. ಏನು ಕಳೆದ ಒಂದೂವರೆ ತಿಂಗಳಿಂದ ಮಂಡ್ಯ ಜಿಲ್ಲೆಯಲ್ಲಿ ನಿರಂತರ ರೈತರ ಹೋರಾಟಗಳು, ರೈತರ ಚಳುವಳಿಗಳು ನಡೀತಾ ಇದೆ. ಆದ್ರೆ ಇಲ್ಲಿಯ ಪರಿಸ್ಥಿತಿಯನ್ನ, ಇಲ್ಲಿಯ ವ್ಯವಸ್ಥೆಯನ್ನ, ಇಲ್ಲಿಯ ಕುಡಿಯೋಕೆ ನೀರಿಲ್ಲ, ಬೆಳೆಗಳಿಗಿರಲಿ ಕುಡಿಯಕ್ ನೀರಿಲ್ಲ. ಬೆಂಗಳೂರು ಮಹಾನಗರಕ್ಕೆ ಇಲ್ಲಿಂದ ಏನು ನಮ್ಮ ಡ್ಯಾಮ್ ಇಂದ ನೀರು ಹೋಗುವಂತದ್ದು, ಇಂಥ ಪರಿಸ್ಥಿತಿಯ ಅರಿವನ್ನ ಮಾಡ್ಕೊಡೋಕೆ ಇಲ್ಲಿಯ ಕರ್ನಾಟಕ ರಾಜ್ಯದ ಜನಪ್ರತಿನಿಧಿಗಳು ಇರ್ಬೋದು, ಅಧಿಕಾರಿಗಳಿರ್ಬೋದು, ಅರಿವು ಮಾಡ್ಕೊಳ್ಳಿ ವಿಫಲ ಆಗಿದ್ದಾರೆ. ಇವತ್ತು ಏನು ನಿನ್ನೆ ಆದೇಶ ಏನು ಕೊಟ್ಟಿದೆ ಕಾವೇರಿ ನೀರು ನಿರ್ವಹಣಾ ಸಮಿತಿ, ಅವರು ತಮಿಳುನಾಡು ಏಜೆಂಟರ ರೀತಿ ವರ್ತನೆ ಮಾಡ್ತಾ ಇದ್ದಾರೆ. ಹಲವಾರು ವರ್ಷಗಳಿಂದ ನಾವು ನೋಡ್ತಾ ಇದ್ದೀವಿ. ತಮಿಳುನಾಡು ಪರವಾಗಿ ಅವರು ಕೊಡ್ತಾ ಇದ್ದಾರೆ ಹೊರತು ಇಂಥ ಪರಿಸ್ಥಿತಿಯಲ್ಲಿ ಈಗ ನೀರು ಹೆಚ್ಚಾಗಿದ್ದಂತ ಸಂದರ್ಭದಲ್ಲಿ ನೀರು ಹರಿದು ಹೋಗ್ತಾ ಇರ್ತದೆ. ಕಳೆದ ವರ್ಷ 300ಕ್ಕೂ ಹೆಚ್ಚು TMC ನೀರು ಹೋಗಿದೆ. ಅವಾಗ ಈ ಸಮಸ್ಯೆ ಇಲ್ಲ. ಮಳೆ ಆಗಿಲ್ಲ ಅಂದ್ರೆ ಇಲ್ಲಿಯ ಜನಗಳಿಗೆ ನೀರಿಲ್ಲ ಅಂತಂದ್ರೆ ಇನ್ನ ಅಲ್ಲಿ ತಮಿಳುನಾಡು ರೈತರಿಗೆ ಬೆಳೆಗಳಿಗೆ ನೀರು ಇಲ್ಲಿ ಹರಿಸಬೇಕು ಅಂತ ಆದೇಶ ಕೊಡ್ತಾರೆ ಅಂದ್ರೆ ಅವರು ತಮಿಳುನಾಡಿನ ಏಜೆಂಟರು. ಇಲ್ಲಿಯ ಜನರಿಗೆ ಏನು ನೈತಿಕತೆ ಇಲ್ವಾ, ತಾಕತ್ತಿಲ್ವಾ, ತಾಕತ್ತಿಲ್ವಾ, ಹೋಗಿ ಇಲ್ಲಿಯ ವ್ಯವಸ್ಥೆಯನ್ನ, ಇಲ್ಲಿಯ ಸಮಸ್ಯೆಯನ್ನ ಒಂದ್ ಎತ್ತಿ ಹಿಡಿಬೇಕು, ಅವ್ರಿಗೆ ಅರಿವು ಮಾಡ್ಬೇಕು, ಅಲ್ಲಿ ಅಧಿಕಾರಿಗಳಿಗೆ ಅಲ್ಲಿ ಇದಕ್ಕೆ ಅರಿವು ಮಾಡ್ಬೇಕು ಅನ್ನೋದು ಇಲ್ಲಿಯ ಜನಪ್ರತಿನಿಧಿಗಳಿಗೆ ಯಾರು ಗೊತ್ತಿಲ್ವಾ? ಮಂಡ್ಯ ಜಿಲ್ಲೆ ಜನಪ್ರತಿನಿಧಿಗಳು ಏನು ಅಧಿಕಾರ ಇದ್ರೆ ಮಾತ್ರ ಮಂಡ್ಯ ಜಿಲ್ಲೆ ನಮ್ದು ಅನ್ನೋ ರೀತಿ ವರ್ತನೆ ಮಾಡ್ತಾ ಇದ್ದಾರೆ. ಅಧಿಕಾರ ಇಲ್ಲ ಅಂದ್ರೆ ಮಂಡ್ಯಗೂ ನಮ್ಗೂ ಸಂಬಂಧ ಇಲ್ಲ ಅನ್ನೋ ರೀತಿ ವರ್ತನೆ ಮಾಡ್ತಾರೆ. ಅವ್ರಿಗೆ ಏನಾರ ನೈತಿಕತೆ ಬದ್ಧತೆ ಇದ್ರೆ ಮೊದ್ಲು ಏನು ಈ ಕಾವೇರಿ ನೀರು ಏನೇನೆ ಆದೇಶ ಆಗಿದೆ, ಒಂದು ತೊಟ್ಟು ನೀರು ಸಹ ಹರಿಸಬಾರ್ದು ತಮಿಳುನಾಡಿಗೆ. ಇಲ್ಲಿಯ ರೈತರ ಜೀವ ಉಳಿಬೇಕು, ಇಲ್ಲಿಯ ರೈತರ ಬದುಕು ಉಳಿಬೇಕು, ಕೃಷಿ ಉಳಿಬೇಕು, ಜೊತೆ ಕುಡಿಯೋಕೆ ನೀರ್ ಬೇಕು. ಮುಖ್ಯವಾಗಿ ಇವರು ಇರೋದು 12 TMC ನೀರಲ್ಲಿ 4 TMC ತಮಿಳುನಾಡಿಗೆ ಹರ್ಸಕ್ಕೆ ಆದೇಶ ಕೊಡ್ತಾ ಅಂದ್ರೆ ಎಲ್ಲಿಗೆ ಬಂದ್ ನಿಂತಿದೆ? ಕರ್ನಾಟಕ ರಾಜ್ಯ ಸರ್ಕಾರ ವೈಫಲ್ಯ ಅಂತ ಹೇಳಕ್ ಇಷ್ಟಪಡ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳೇ, ಮಾನ್ಯ DK ಶಿವಕುಮಾರ್ ಅವರೇ, ಏನಾದ್ರು ತಮಿಳುನಾಡಿಗೆ ನೀರು ಹರಿಸಿದ್ರೆ ಮುಂದಿನ ಆಗುವಂತ ಅನಾಹುತಕ್ಕೆ ನೀವೇ ಜವಾಬ್ದಾರ ಆಗ್ತೀರಿ. ಕರ್ನಾಟಕ ರಕ್ಷಣೆಗೆ ಇಡೀ ರಾಜ್ಯದಂತ ಸನ್ಮಾನ್ಯ TN ನಾರಾಯಣಗೌಡರ ನೇತೃತ್ವದಲ್ಲಿ ಬರುವ ಚಳುವಳಿಗೆ ನಾವು ಸಜ್ಜಾಗ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹೇಳ್ತೀವಿ. ಸರ್, ಈಗ ಕರ್ನಾಟಕದಲ್ಲಿ ಯಾವುದೇ ಸರ್ಕಾರ ಬಂದ್ರು ಸಹ ರೈತರನ್ನ ತುಂಬಾ ಕಡೆಗಣನೆ ಮಾಡ್ತಾ ಇದ್ದಾರೆ, ತುಂಬಾ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅನ್ನೋದೊಂದು ನಾವು ಪ್ರತಿ ಬಾರಿ ರೈತರ ಪ್ರತಿಭಟನೆ ನೋಡಿದಾಗ ಅನ್ನಿಸ್ತಾ ಇದೆ. ಇದ್ರ ಬಗ್ಗೆ ಕರ್ನಾಟಕ ಸರ್ಕಾರ ರೈತರನ್ನ ತುಂಬಾ ಕೇವಲವಾಗಿ ತುಂಬಾ ಕಡೆಗಣನೆ ಮಾಡಿದ್ದಾರೆ, ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ಅನ್ಸುತ್ತಾ ಸರ್? 100ಕ್ಕೆ 100ರಷ್ಟು ಯಾವಾಗ್ಲೂ ಅಷ್ಟೇನೆ. ಯಾವುದೇ ಸರ್ಕಾರ ಇರ್ಬೋದು, ಅವರು ರಾಜಕೀಯ ದಂಬರಾಟಕ್ಕೆ, ರಾಜಕೀಯ ಅವರ ತೇವಲಾಟಕ್ಕೆ ಇಂಥ ಸನ್ನಿವೇಶಗಳನ್ನ ಅವರು ನಮ್ಮ ಕರ್ನಾಟಕದ ಒಕ್ಕೊತ್ತಾಯಿಗಳನ್ನ ಬಲಿ ಕೊಡುವಂತಂದ ಮಾಡ್ತಾರೆ. ಕರ್ನಾಟಕ ನಾಡು ನುಡಿ ರೈತ ಸಂಸ್ಕೃತಿ ಇಂಥ ವಿಚಾರಗಳಲ್ಲಿ ಯಾವತ್ತು ಇವರು ತಮಿಳುನಾಡಿನ ಜನಪ್ರತಿನಿಧಿಗಳ ಯಾವತ್ತು ಧ್ವನಿ ಎತ್ತಿಲ್ಲ. ಬೇರೆ ರಾಜ್ಯದ ಜನಪ್ರತಿನಿಧಿಗಳ ಧ್ವನಿ ಎತ್ತಿಲ್ಲ. ಕರ್ನಾಟಕದವರು ಹಿಂದಿಯ ಪಕ್ಷದ ಗುಲಾಮರ ರೀತಿ ವರ್ತನೆ ಮಾಡ್ತಾ ಇದ್ದಾರೆ. ಕರ್ನಾಟಕದ ರೈತರ ಪರಿಸ್ಥಿತಿ, ಇಲ್ಲಿಯ ಸಮಸ್ಯೆಗಳು ಇವತ್ತು ಏನಾಗ್ತಾ ಇದೆ ಮಂಡ್ಯ ಜಿಲ್ಲೆಯ ಜೊತೆಗೆ ಕರ್ನಾಟಕದ ರೈತರ ಪರಿಸ್ಥಿತಿ ಯಾವ ಸ್ಥಿತಿಗೆ ಬಂದಿದೆ ಅನ್ನೋದನ್ನ ಯಾವತ್ತು ಇವರು ದೆಹಲಿ ಮಟ್ಟದಲ್ಲಿ ಗಟ್ಟಿ ಧ್ವನಿ ಎತ್ತಿಲ್ಲ. ಹಿಂದಿ ಪಕ್ಷದ ಗುಲಾಮ ರೀತಿ ವರ್ತನೆ ಮಾಡ್ಕೊಂಡು ನಮ್ಮ ಸಾರ್ವಜನಿಕ ಹಣದಲ್ಲಿ ಲೂಟಿ ಮಾಡ್ಕೊಂಡು ಮೋಜು ಮಸ್ತಿ ಮಾಡ್ಕೊಂಡು ಇಲ್ಲಿ ಜನಪ್ರತಿನಿಧಿಗಳು ಓಡಾಡ್ತಾ ಇದ್ದಾರೆ. ತಮಿಳುನಾಡಿನ ಏನು ಜನಪ್ರತಿನಿಧಿಗಳು ಆ ತರ ಇಲ್ಲಿ ನಮ್ಮ ಕರ್ನಾಟಕದ 28 ಸಂಸರಿಗೂ ಬೇಕು. ಕಾವೇರಿ ನೀರು ಬರೀ ಮಂಡ್ಯ ಜಿಲ್ಲೆಗೆ ಮಾತ್ರ ಸೀಮಿತ ಅಲ್ಲ, ಇಡೀ ಕರ್ನಾಟಕಕ್ಕೆ ಸೀಮಿತ. ಅದು ಬೆಂಗಳೂರಲ್ಲಿ 1.5 ಕೋಟಿಗೂ ಹೆಚ್ಚು ಜನಸಂಖ್ಯೆ ಬದುಕ್ತಾರೆ. ಇಡೀ ಕರ್ನಾಟಕದ ಜನ, ಇಡೀ ಎಲ್ಲಾ ಜಿಲ್ಲೆಯ ಜನ, 70 ತಾಲೂಕು ಜನ ಬದುಕ್ತಾರೆ. ಅಲ್ಲಿಗೆ ಕುಡಿಯಕ್ ನೀರು ಬೇಕು. ಹಾಗಾಗಿ ಇವತ್ತು ಕಾವೇರಿ ನೀರು ಉಳಿಬೇಕು, ಜೊತೆಗೆ ಕರ್ನಾಟಕದ ರೈತ ಉಳಿಬೇಕು, ಮಂಡ್ಯ ಜಿಲ್ಲೆಯ ರೈತ ಉಳಿಬೇಕು, ಕಾವೇರಿ ಕೊಳ್ಳದ ಸಂಪೂರ್ಣ ರೈತ ಉಳಿಬೇಕು ಅಂತ ಹೇಳಿ ನಾವು ಇವತ್ತು ಹೋರಾಟವನ್ನ ಮಾಡ್ತಾ ಇದೀವಿ ಕರ್ನಾಟಕ ರಕ್ಷಣೆಯಿಂದ. ಸರ್, ಈಗ KRS ಡ್ಯಾಮ್ ಅಲ್ಲಿ ಇರೋದೇ ಕೇವಲ 12 TMC ನೀರು, 4.5 TMC ಅವರು ಕೇಳಿದರೆ, ಉಳ್ಕೊಳ್ಳೋದು 7 TMC. ಬೆಂಗಳೂರಿಗೆ ಲೆಕ್ಕ ಹಾಕಿದ್ರೆ ಪ್ರತಿ ತಿಂಗಳು 2 ರಿಂದ 2.5 TMC ನೀರು ಬೇಕು ಒಂದು ತಿಂಗಳಿಗೆ. ಈಗ ರೈತರಿಗೆ ಬೆಳೆಗೆ ನೀರು ಕೊಡದೇ ಇದ್ರು ಸಹ ಬೆಂಗಳೂರಿಗೆ ಕೇವಲ 3 ತಿಂಗಳು ಮಾತ್ರ ನೀರಾಗುತ್ತೆ, ಮಿಕ್ಕಿದ ನಂತರ ನೀರು ಸಿಗಲ್ಲ. ಅವರು ಸರ್ಕಾರ ಬೆಂಗಳೂರಿಗೆ ಕುಡಿಯೋ ನೀರನ್ನ ಒಂದು ದೂರದೃಷ್ಟಿ ಯೋಚನೆ ಮಾಡದೆ ಈ ರೀತಿ ನಿರ್ಧಾರನ ಒಪ್ಕೊಂಡಿದ್ದಾರೆ ಅಂತ ಅನ್ಸುತ್ತಾ ಸರ್? ಏನು ಈ CWD-RC ಏನು ನಿನ್ನೆ ಆದೇಶ ನೀಡಿದೆ, ಅವ್ರ ಲೆಕ್ಕ ಹೆಂಗಂತಂದ್ರೆ
ಅದೇನೋ ಗಾದೆ ಮಾತು ಹೇಳ್ತಾರೆ ನಮ್ಮ ಹಳ್ಳಿ ಕಡೆ, ಮಗು ಊಟಕ್ಕಿಂತ ಮುಂಚೆ ತೊಟ್ಟು ತೂಗುದ್ರು ಅಂತ. ಆ ಪರಿಸ್ಥಿತಿ ಆಗಿದೆ. ಮುಂಗಾರು ಮಳೆನೇ ಕೈ ಕೊಟ್ಟಿದೆ, ಇಲ್ಲೇನೆ ಕೆರೆ ಕಟ್ಟೆಗಳು ತುಂಬಿಲ್ಲ. ಮುಂಗಾರು ಮಳೆ ಮುಗ್ದಿದೆ, ಮುಂದಿನ ತಿಂಗಳು ತಮಿಳ್ನಾಡಲ್ಲಿ ಮಳೆ ಸ್ಟಾರ್ಟ್ ಆಗ್ತದೆ, ಅವ್ರಿಗಲ್ಲಿ ಮಳೆ ಬರುತ್ತೆ, ಅಲ್ಲಿ ಕೆರೆ ಕಟ್ಟೆಗಳು ತುಂಬುತ್ತೆ, ಅಲ್ಲಿ ರೈತ ಉಳಿತಾನೆ. ನಮ್ ಕರ್ನಾಟಕದಲ್ಲಿ ಏನಾಗ್ತದೆ? ಎಲ್ಗೋಗಿ ನಿಂತ್ಕೋಬೇಕು ಕರ್ನಾಟಕದ ರೈತರು, ಅದರಲ್ಲೂ ನಮ್ಮ ಕಾವೇರಿ ಕೊಳ್ಳದ ರೈತರು ಎಲ್ಗೋಗಿ ನಿಂತ್ಕೋಬೇಕು? ಇವಾಗ ಕಾವೇರಿ ಅಂತಂದ್ರೆ ಬರೀ ಕಾವೇರಿ ಜಲಾಶಯ ನೀರಂತಲ್ಲ, ಇವತ್ತು ಹೇಮಾವತಿ ಇರ್ಬೋದು, ಆರಂಗಿ ಇರ್ಬೋದು, ಮತ್ತೆ ಕಬಿನಿ ಇರ್ಬೋದು, ಈ ಭಾಗದ ನೀರ್ನವ್ರು ಹೊರ್ಸ್ಕೊಂಡು ತಮಿಳ್ನಾಡಿಗೆ ನೀರು ಬಿಡುವಂತ ಮಾಡ್ತಾರೆ. ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ 3 ತಾಲೂಕುಗಳಿಗೆ ಏಮೆ ನೀರು ಹರಿಯುತ್ತೆ, ಅಲ್ಲೂ ಸಹ ಬರದ ಪರಿಸ್ಥಿತಿ ಸಂಪೂರ್ಣವಾಗಿ. ಬೆಳೆಗಳು ಒಣಗಿ ನಿಂತಿದೆ, ಕೆರೆ ಕಟ್ಟೆಗಳಲ್ಲಿ ನೀರಿಲ್ಲ, ಜಾನುವಾರುಗಳಿಗೆ ನೀರಿಲ್ಲ, ಬೋರ್ವೆಲ್ಗಳಲ್ಲಿ 1,000 ಅಡಿಗೆ ಹೋಗಿದೆ, ನೀರುಗಳು ಬರ್ತಾ ಇಲ್ಲ. ಇಲ್ಲಿಯ ಪರಿಸ್ಥಿತಿಗಳನ್ನ ಕಾವೇರಿ ನೀರಾವರಿ ನಿಯಂತ್ರಣ ಮಂಡಳಿಗೆ ಅರ್ಥ ಮಾಡಿಸೋದಕ್ಕೆ ಇಲ್ಲಿಯ ಜನಪ್ರತಿನಿಧಿಗಳು, ಇಲ್ಲಿ ಅಧಿಕಾರಿಗಳಿಗೆ ಯಾಕಾಗ್ಲಿಲ್ಲ? ಏನಾದ್ರೂ ತಮಿಳ್ನಾಡವ್ರಿಗೆ ಏನಾದ್ರೂ ದತ್ತು ಹೋಗಿದಾರ ಅನ್ನೋದು ಇವತ್ತು ನಮ್ಮ ಪ್ರಶ್ನೆ ಆಗಿದೆ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.